ಭಾರತದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಲ್ಲಿ ಒಂದಾದ ಟಾಟಾ ಎಲೆಕ್ಟ್ರಾನಿಕ್ಸ್ ಮೇಲೆ ಸೈಬರ್ ದಾಳಿ ನಡೆದಿರುವುದಾಗಿ ವರದಿಯಾಗಿದೆ. ಈ ಫೈಲ್ಗಳಲ್ಲಿ ಜಾಗತಿಕ ಟೆಕ್ ದೈತ್ಯ ಸಂಸ್ಥೆಗಳಾದ ಆಪಲ್ ಮತ್ತು ಟೆಸ್ಲಾಗೆ ಸಂಬಂಧಿಸಿದ ರಹಸ್ಯ ದಾಖಲೆಗಳು ಕೂಡ ಸೇರಿವೆ ಅಂತ ಹೇಳಲಾಗ್ತಾ ಇದೆ. ಸೈಬರ್ ಭದ್ರತಾ ತಜ್ಞರ ಪ್ರಕಾರ ವರ್ಲ್ಡ್ ಲೀಕ್ಸ್ ಎಂಬ ರಾನ್ಸಮ್ವೇರ್ ಗುಂಪು ಸುಮಾರು 630 GB ಗಾತ್ರದ 2 ಲಕ್ಷಕ್ಕೂ ಹೆಚ್ಚು ಫೈಲ್ಗಳನ್ನು ಡಾರ್ಕ್ ವೆಬ್ನಲ್ಲಿ ಪ್ರಕಟಿಸಿದೆ. ಇದರಲ್ಲಿ ಉತ್ಪನ್ನ ವಿನ್ಯಾಸಗಳು, ತಾಂತ್ರಿಕ ವಿವರಗಳು, ಇಮೇಲ್ಗಳು, ಉದ್ಯೋಗಿಗಳ ಪಾಸ್ಪೋರ್ಟ್ ಪ್ರತಿಗಳು ಹಾಗೂ ಹಲವು ವರ್ಷಗಳ ಲಾಗ್ ಫೈಲ್ಗಳು ಸೇರಿವೆ ಅಂತ ಹೇಳಲಾಗಿದೆ. ಹ್ಯಾಕರ್ಗಳು ಬಿಡುಗಡೆ ಮಾಡಿರುವ ಕೆಲವು ದಾಖಲೆಗಳಲ್ಲಿ ಆಪಲ್ನ ಕಾರ್ಖಾನೆ ಮಾಹಿತಿ, ಐಫೋನ್ ಕಾಂಪೋನೆಂಟ್ ಗುಣಮಟ್ಟ ಪರೀಕ್ಷಾ ದಾಖಲೆಗಳು ಹಾಗೂ ಟೆಸ್ಲಾ ವಾಹನಗಳ ಭಾಗಗಳಿಗೆ ಸಂಬಂಧಿಸಿದಂತೆ ಟ್ರೇಡ್ ಸೀಕ್ರೆಟ್ ಎಂದು ಗುರುತಿಸಲಾದ ದಾಖಲೆಗಳು ಕಂಡುಬಂದಿವೆ ಅಂತ ಸೈಬರ್ ಸಂಶೋಧಕರು ತಿಳಿಸಿದ್ದಾರೆ. ಆದರೆ ಈ ದಾಖಲೆಗಳ ನೈಜತೆಯನ್ನ ಸ್ವತಂತ್ರವಾಗಿ ಇನ್ನೂ ದೃಢೀಕರಿಸಲಾಗಿಲ್ಲ. ಈ ಸೈಬರ್ ದಾಳಿಯ ಸಂಬಂಧ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಹ್ಯಾಕರ್ಗಳು ರ್ಯಾನ್ಸಮ್ ಬೇಡಿಕೆ ಇಟ್ಟಿರುವುದಾಗಿ ವರದಿಯಾಗಿದೆ. ಆದರೆ ಕಂಪನಿ ಈ ವಿಚಾರದ ಬಗ್ಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಟಾಟಾ ಎಲೆಕ್ಟ್ರಾನಿಕ್ಸ್ ತನ್ನ ಕೆಲವು ಸಿಸ್ಟಂಗಳಲ್ಲಿ ಕೆಲವು ವಾರಗಳ ಹಿಂದೆ ಸೈಬರ್ ಭದ್ರತಾ ಘಟನೆ ನಡೆದಿರುವುದನ್ನು ದೃಢಪಡಿಸಿದೆ. ಆದರೆ ಈ ಘಟನೆಯಿಂದ ಕಂಪನಿಯ ಕಾರ್ಯಾಚರಣೆಗೆ ಯಾವುದೇ ಪರಿಣಾಮ ಬೀರಿಲ್ಲ ಮತ್ತು ಎಲ್ಲಾ ವ್ಯವಹಾರಗಳು ಸಾಮಾನ್ಯವಾಗಿ ಮುಂದುವರೆದಿವೆ ಅಂತ ಕಂಪನಿ ತಿಳಿಸಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.